ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಬಾಲಕಿ ಮೃತಪಟ್ಟಿದ್ದು ಮೌರ್ಯ ಆಸ್ಪತ್ರೆಯ ವೈದ್ಯರೇ ಸಾವಿಗೆ ಕಾರಣ ಅಂತ ಪೋಷಕರು ಆರೋಪಿಸಿದ್ದಾರೆ. ಜನತಾನಗರ ನಿವಾಸಿ ಲಕ್ಷ್ಮಿ ಡಿಸೆಂಬರ್ 19ರಂದು ಮೌರ್ಯ ಆಸ್ಪತ್ರೆಗೆ ದಾಖಲಾಗಿದ್ಲು. ಮರುದಿನ ಹೊಟ್ಟೆಯಲ್ಲಿ ಗೆಡ್ಡೆ ಇದೆ ಅಂತ ವೈದ್ಯರು ಶಸ್ತ್ರಚಿಕಿತ್ಸೆ ಕೂಡ ಮಾಡಿದ್ರು. 21ನೇ ತಾರೀಖು ಬಾಲಕಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಲಕ್ಷ್ಮಿ ಕೊನೆಯುಸಿರೆಳೆದಿದ್ದಾರೆ. ಲಕ್ಷ್ಮಿ ಸಾವಿಗೆ ಮೌರ್ಯ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯ ಕಾರಣ ಅನ್ನೋದು ಲಕ್ಷ್ಮಿ ಪೋಷಕರ ಆರೋಪ. 12 ಗಂಟೆ 2 ಗಂಟೆಲಿ ಈಚೆಗೆ ತಗೊಬಂದು ಸ್ಟ್ರೆಚರ್ ಮೇಲೆ ಮಂಗಿಸ್ಬಿಟ್ಟು ನೀನು 24 ಗಂಟೆ ಟೈಮ್ ಇಲ್ಲ 48 ಗಂಟೆ ಟೈಮ್ ನಾವು ಗ್ಯಾರಂಟಿ ಕೊಡಲ್ಲ ಅಂತ ಅಂದರೆ ಅರ್ಥ ಏನು ಸರ್? ಇದಕ್ಕೆ ಪ್ರಜ್ಞೆನೇ ಇಲ್ವಲ್ಲ. ಮಗ ಚೆನ್ನಾಗಿ ನಡ್ಕೊಂಡು ಹೋಗಿದೆ, ಸರ್ಜರಿಗೆ ಹೋಗ್ಬೇಕಾರೆ ಮಗ ನಾವೇ ಧೈರ್ಯ ಹೇಳಿ ಏನು ಹೆದರ್ಕ ಬಿಡಕಣವ ನಿನ್ನ ಪಕ್ಕದಲ್ಲೇ ಇದ್ದೀವಿ ಅಂತ ಹೇಳಿ ಕಳಿಸ್ಬಿಟ್ಟು ಸ್ಟ್ರೆಚರ್ ಮೇಲೆ ಬರ್ಬೇಕಾರೆ ಮಗ ಇಲ್ವಲ್ಲ, ಏನು ಹೇಳೋಣ? ಅದಕ್ಕೆ ಯಾರು ನಮಗೆ ಹೊಣೆ ಹಾಕ್ತಾರೆ? ಸಪ್ನಾ ಮತ್ತು ಇನ್ನೊಬ್ರು ಗಾಯತ್ರಿ ಮೇಡಮು ಅಂತ ಅನಸ್ತೇಷ ಕೊಟ್ಟರು. ಆ ಗಾಯತ್ರಿ ಮೇಡಮು